ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ವಿಶೇಷ ಉಪನ್ಯಾಸಕರು, ಮುಖ್ಯ ಅತಿಥಿಗಳು. ರಾಯಚೂರು ನಗರದ ನವಯುಗ ಸ್ನಾತಕ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಸ್ನಾತಕ ಮತ್ತು ಸ್ನಾತಕೋತ್ತರ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವರಾದ ಎ ಚನ್ನಪ್ಪ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಈ ವೇಳೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಪ್ರಾಣೇಶ್ ಕುಲಕರ್ಣಿ ಅವರು ವಿಶೇಷ ಉಪನ್ಯಾಸ ನೀಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಕಾಲೇಜು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಸಂಸ್ಥೆಯ ಪದಾಧಿಕಾರಿಗಳವರೇ ಹಾಗೂ ಅತಿಥಿ ವೃಂದದವರು, ಇವತ್ತು ನವಯುಗ ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಅದನ್ನು ನಾನು ಅನುಭವಿಸಬೇಕು ಅಂತಕ್ಕಂಥದ್ದು ಯಾವುದೋ ವಿಚಾರಗಳಲ್ಲಿ ಒಂದು ಸುಖಕ್ಕಾಗಿ ನೀವು ಬೇರೆ ದಾರಿ ತಪ್ಪತಕ್ಕಂತಹ ಅನೇಕ ಸಂದರ್ಭಗಳು ಈ ಅವಸ್ಥೆಯಲ್ಲಿ ಇರ್ತದೆ ಕೂಡ ತಂದಿತ್ತು. ಈ ಸಂದರ್ಭದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು, ನಾವು ಸಮಾಜ ಇಲ್ಲಿಯವರೆಗೆ ನಾವು ಕುಟುಂಬ ವ್ಯವಸ್ಥೆಯಲ್ಲಿ ಇದ್ದೀವಿ, ಕುಟುಂಬದಲ್ಲಿ ಮಾತ್ರ ನಾವು ಸೀಮಿತವಾಗಿದ್ದೀವಿ. ಈಗ ನಾವು ಪರಿಸರದ ಒಳಗೆ ನಾವು ಪ್ರವೇಶ ಮಾಡಿದ್ದೇವೆ. ನೀವು ಸಂಪೂರ್ಣ ಸ್ವತಂತ್ರರಾಗಿ ನೀವು ಸಮಾಜವನ್ನು ನೋಡ್ತಾ ಇದ್ದೀರಿ. ಅದನ್ನು ಕೂಡ ನೀವು ಅನುಭವಿಸಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿ. ನಾವು ಕಟ್ಟುವೆವು ನಾಡೊಂದನ್ನ, ಯಾಕಂದ್ರೆ ಈ ನಾಡನ್ನ ಕಟ್ಟತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿದೆ. ಬಾಲ್ಯದಲ್ಲಿ ನಮ್ಮ ತಾಯಿ ನಮಗೆ ತುತ್ತನ್ನು ಮಾಡಿ ನಮ್ಮ ಹೊಟ್ಟೆಯನ್ನು ತುಂಬಿಸಿ ನಮ್ಮನ್ನು ರಕ್ಷಿಸುತ್ತಾಳೆ. ಆ ತಾಯಿ ದೇವತೆಯ ಸಮಾನ. ಆ ತಾಯಿಯನ್ನು ನಾವು ದೇವತೆಯ ಸಮಾನ ಅಂತಂದೇಳಿ ಕಾಣಬೇಕಾಗ್ತದೆ. ತದನಂತರ ಬಾಲ್ಯದಲ್ಲಿ ನೀವು ಶಿಕ್ಷಣವನ್ನು ಕಲಿತೀರಿ, ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತೀರಿ, ಹೈಸ್ಕೂಲನ್ನು ಮುಗಿಸ್ತೀರಿ, PUCಯನ್ನು ಮುಗಿಸ್ತೀರಿ. ಈಗ ಎಲ್ಲಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ, ನೀವು ಯೌವನಾವಸ್ಥೆಗೆ ಬಂದು ಸ್ನಾತಕ ಪದವಿಗೆ ನೀವು ಇವತ್ತು ಹಾಜರಾಗಿದ್ದೀರಿ. ಕೆಲವರು ಸ್ನಾತಕೋತ್ತರ ಪದವಿಗೆ ನೀವು ಹಾಜರಾಗಿದ್ದೀರಿ. ಅಂದರೆ ಇಲ್ಲಿಯವರೆಗಿನ ಬಾಲ್ಯ ಈಗ ಮುಗಿದು ಈಗ ನಾವು ಯೌವನಕ್ಕೆ ಕಾಲಿಡ್ತಾ ಇದ್ದೇವೆ. ಬಾಲ್ಯದಲ್ಲಿ ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ, ಏನೇ ಆಟೋಟಗಳನ್ನು ಆಡಿದ್ರೂ ಕೂಡ, ಎಷ್ಟೇ ಶಿಕ್ಷಣದಲ್ಲಿ ನಾವು ಹಿಂದೆ ಇದ್ದರೂ ಕೂಡ ನಮ್ಮನ್ನು ಸುಧಾರಿಸಲಿಕ್ಕೆ ತಂದೆ ತಾಯಿಗಳು ಹಾಗೂ ಶಾಲೆಯಲ್ಲಿರ್ತಕ್ಕಂತಹ ಶಿಕ್ಷಕರುಗಳು ಹೆಚ್ಚೆಚ್ಚಿಗೂ ಕೂಡ ನಮ್ಮನ್ನು ತಿಳಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಕ್ಕಂತಹದ್ದನ್ನು ಹೇಳಿಕೊಡ್ಲಿಕ್ಕೆ ಅಲ್ಲಿ ಒಂದು ಸಮಗ್ರವಾಗಿರ್ತಕ್ಕಂತಹ ವ್ಯವಸ್ಥೆ ಇರ್ತಾ ಇತ್ತು. ಈಗ ನೀವು ಸ್ನಾತಕ ಪದವಿಗೆ ಬಂದಿದ್ದೀರಿ. ಸ್ನಾತಕ ಪದವಿಗೆ ಬಂದಾಗ ನೀವು ಯೌವನಾವಸ್ಥೆಗೆ ಬಂದಿದ್ದೀರಿ. ಯೌವನಾವಸ್ಥೆಗೆ ಬಂದಾಗ ನಿಮ್ಮಲ್ಲಿ ಬಹಳಷ್ಟು ಸ್ವತಂತ್ರ ಆಲೋಚನೆಗಳು ಬರುತ್ತವೆ. ನಿಮ್ಮ ಆಲೋಚನೆಗಳು ಬೇರೆ ಬೇರೆಯಾಗಿರುತ್ತವೆ. ನಿಮ್ಮ ದೃಷ್ಟಿಕೋನಗಳು ಬೇರೆ ಬೇರೆಯಾಗಿರುತ್ತವೆ. ನಿಮ್ಮ ತಾಯಿಯ ಮಾತನ್ನು ಕೇಳಿಸಿ. ಕೃಷ್ಣಾ ಬ್ರಿಡ್ಜಿಗೆ ನೀವು ಎಷ್ಟೋ ಸರಿ ಕ್ರಾಸ್ ಮಾಡಿರ್ತೀರ. ಕೃಷ್ಣಾ ಬ್ರಿಡ್ಜ್ ಇವತ್ತು ಮಧ್ಯಾಹ್ನ ಇದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಗೂಗಲಿಗೆ ಹೋಗ್ರಿ, ಕೃಷ್ಣಾ ಬ್ರಿಡ್ಜಿಂದು ಫೋಟೋ ಡೌನ್ಲೋಡ್ ಮಾಡಿರಿ. ಆ್ಯಂಡ್ ಇಂಗ್ಲೆಂಡ್ನಾಗ ಥೇಮ್ಸ್ ನದಿ ಅದ, ಲಂಡನ್ನಾಗ ಥೇಮ್ಸ್ ನದಿ ಅದ. ಥೇಮ್ಸ್ ನದಿ ಮೇಲೆ ಒಂದು ಬ್ರಿಡ್ಜ್ ಅದ. ಆ ಬ್ರಿಡ್ಜಿನ ಫೋಟೋ ನೋಡ್ರಿ. ನಮ್ಮ ಕೃಷ್ಣಾ ನದಿ ಮೇಲೆ ಇರೋ ಬ್ರಿಡ್ಜ್ ಮತ್ತು ಥೇಮ್ಸ್ ನದಿ ಮೇಲೆ ಇರೋ ಬ್ರಿಡ್ಜ್ ಎರಡೂ ಸಿಮಿಲರ್ ಆಗಿರುತ್ತವೆ. ದೇರ್ಫೋರ್ ಲಂಡನ್ಗೆ ಅವನಿಗೆ ಹೋಗ್ಲಿಕ್ಕೆ ಆಗಂಗಿಲ್ಲವೋ ಅವನು ಕೃಷ್ಣಾ ಬ್ರಿಡ್ಜ್ ನೋಡ್ಬೋದ್ರೂ ಸಂತೋಷ ಪಡ್ಕೋಬಹುದು. ದಿಸ್ ಇಸ್ ನಂಬರ್ 1.
ಸೆಕೆಂಡ್. ಎರಡನೇ, ಈ ಹೈದರಾಬಾದಿಗೆ ಏನು ರೋಡ್ ಹೋಗ್ತದೆ, ಇದು ಹಿಂಗೆ ಹೋಗ್ತದ ಅಂದ್ರೆ ನಮ್ಮ ಮಾನ್ವಿ ಹಿಂಗೆಲ್ಲ ಬಂದು ಏನು ರೋಡ್ ಹೋಗ್ತದ, ನೆನ್ಪಿಟ್ಕೊಳ್ರಿ, ಅದು ನಮ್ಮ ಏಷ್ಯಾ ಖಂಡದ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಹೆದ್ದಾರಿಯಾಗಿರುತ್ತೆ. ಅದು ತಮಿಳುನಾಡಿನ ಕೇಪ್ ಕಾಮ್ರೇನ್ ಅಂದರೆ ಕನ್ಯಾಕುಮಾರಿಯಿಂದ ಪಾಕಿಸ್ತಾನದ ಪೇಶಾವರಿಗೆ ಕನೆಕ್ಟ್ ಆಗುತ್ತದೆ. ದ ಫಸ್ಟ್ ಹೈವೇ ಗೋಸ್ ಥ್ರೂ ಯುವರ್ ಸಿಟಿ ಆ್ಯಂಡ್ ಯು ಶುಡ್ ಬಿ ಪ್ರೌಡ್ ಆಫ್ ದಿಸ್. ನಂಬರ್ 3, ರೈಟ್? ನಂಬರ್ 3, ಮಲಿಯಾಬಾದ್ ಫೋರ್ಟ್ಗೆ ಭಾಳಷ್ಟು ಜನ ಹೋಗಿರ್ತೀರಿ, ಅಲ್ಲಿ ಫೋಟೋ ಇಸ್ಕೊಂಡು ಬಂದಿರ್ತೀರ, ಫೇಸ್ಬುಕ್ನಾಗ ಹಾಕಿರ್ತೀರಿ, ಹೆಬ್ಬಟ್ಟು ಹೊತ್ತಿರ್ತಾರೆ ಜನ, ಲೈಕ್ ಮಾಡಿರ್ತೀರಿ. ಬಟ್ ನಿಮಗೆ ಒಂದು ವಿಶೇಷತೆ ಗೊತ್ತಿಲ್ಲ, ಮಲಿಯಾಬಾದ್ ಫೋರ್ಟ್ದು ಏನು ಸ್ಟ್ರಕ್ಚರ್ ಅದನೋ, ಅದ್ರದ್ದು ಕನ್ಸ್ಟ್ರಕ್ಷನ್ ಅದನೋ, ಇಟ್ ಈಸ್ ಥೌಸಂಡ್ಸ್ ಇಯರ್ ಓಲ್ಡ್, ನಾಟ್ 100. ಅದ್ರದ್ದು ಏನು ಒಂದೊಂದು ಕಲ್ಲವ, ದೇ ಮೆಜರ್ 80 to 100 tons, 80ರಿಂದ 100 ಟನ್ ಅವ. ಆ್ಯಂಡ್ ಅವಕ್ಕೇನು ಕೊಡ್ದಾರೋ, ಅವು ಕೊಡ್ದಾರ, ಕೇಕ್ ಹಂಗೆ ಕೊಡ್ದಾರಲ್ಲ, ಹೈಯೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಕೊಡ್ದಾರ 1000 ವರ್ಷಗಳ ಹಿಂದೆ. ಆ್ಯಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಅಂಥದ್ದು ಅತ್ಯಂತ ಸಮೀಪದ ಕಟ್ಟಡ ನಮಗೆ ಎಲ್ಲಿಯಾದರೂ ಇದೆ ಅಂತಂದರೆ ಪ್ಯೂರಿಟೋ ರೀಕಾದಾಗ ಅದ. ಪ್ಯೂರಿಟೋ ರೀಕೋ ಅನ್ನೋದು ಒಂದು ದೇಶ, ಅಲ್ಲಿ ಅದ, ಅಲ್ಲಿ ಒಂದು ನಗರ ಅದ, ಅದ್ರ ಹೆಸರು ಶಾಕ್ಸೋ ಉಮಾನ್. ಅದ್ರ ಹೆಸರು ಶಾಕ್ಸೋ ಉಮಾನ್. ಇವತ್ತು ಮಧ್ಯಾಹ್ನ ಸರ್ಚ್ ಮಾಡಿ ನೋಡ್ರಿ, ಅಲ್ಲಿನ ಕಲ್ಲು ಮತ್ತು ಇಲ್ಲಿನ ಕಟ್ಟಡ ಎರಡು ಸಿಮಿಲರ್ ಆಗಿರುತ್ತವೆ. ಇನ್ನೊಂದು ಅತ್ಯಂತ ಸಮೀಪದ ನಿಮಗೆ ಕಟ್ಟಡ ಎಲ್ಲಾದರೂ ಬೇಕು ಅಂದರೆ ಅದು ಗ್ರೀಸ್ನಾಗ ಅದ, ಅದಕ್ಕೆ ಲಾಯನ್ ಗೇಟ್ ಅಂತ ಕರೆಯುತ್ತೇವೆ. ಆ್ಯಂಡ್ ಅದು ನಮ್ಮ ರಾಯಚೂರಾಗದ. ಯು ಶುಡ್ ಬಿ ಫೀಲಿಂಗ್ ಪ್ರೌಡ್ ಆಫ್. ಆ್ಯಂಡ್ ಥರ್ಡ್, 1526ನಾಗ ಬ್ಯಾಟಲ್ ಆಫ್ ಪಾನಿಪತ್ ಆಗ್ತದೆ. ಬ್ಯಾಟಲ್ ಆಫ್ ಪಾನಿಪತ್ ಆಗ್ತದೆ. ಅದನ್ನು ನಮ್ಮ ಭಾರತದಾಗ ಏನಂದರೆ ಅತ್ಯಂತ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಡಿಸಿಸಿವ್ ಬ್ಯಾಟಲ್ ಅಂತ ಹೇಳಿ ಪಾಠ ಮಾಡದೇ ಮಾಡೋದು ಹಿಸ್ಟ್ರಿ ಟೀಚರ್ಗಳು, ರೈಟ್? ಪಾನಿಪತ್ ನಗರದಲ್ಲಿ ಸಂವಿಧಾನ ಸಂರಕ್ಷಣೆ ಪಡೆ ವತಿಯಿಂದ ಆಯೋಜಿಸಿದ್ದ ಬೃಹತ್ ಸಂವಿಧಾನ ಜಾಗೃತಿ ಜಾಥಾ ನಗರದ ಕರ್ನಾಟಕ ಸಂಘದಿಂದ ಆರಂಭಗೊಂಡು ಡಾ.ಬಿ.ಆರ್. ಅಂಬೇಡ್ಕರ್ ವೃತ್ತದವರೆಗೆ ನಡೆಯಿತು. ಜಾಥಾದಲ್ಲಿ ಪುರುಷರು ಬಿಳಿ ಅಂಗಿ, ನೀಲಿ ಪ್ಯಾಂಟ್ ಮತ್ತು ನೀಲಿ ಶಾಲು ಧರಿಸಿದರು. ಮಹಿಳೆಯರು ನೀಲಿ ಸೀರೆ ಧರಿಸಿ ಕೈಯಲ್ಲಿ ದಮ್ಮು ಚಕ್ರವುಳ್ಳ ನೀಲಿ ಧ್ವಜ ಹಿಡಿದು ಸಂವಿಧಾನ ಪರ ಘೋಷಣೆಗಳನ್ನು ದಲ್ಲು ಪೂರಕ ಮೊಳಗಿಸುತ್ತಾ ರಸ್ತೆಗಳ ಉದ್ದಕ್ಕೂ ಸಂವಿಧಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದರು. ಜಾಥಾದಲ್ಲೂ ಜಿಲ್ಲೆಯ ಪ್ರಗತಿಪರ ಚಿಂತಕರು, ವಿವಿಧ ಸಂಘ ಸಂಸ್ಥೆಗಳು, ಮಹಿಳಾ ಸಂಘಟನೆಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದರು. ಜಾಗೃತಿ ಜಾಥಾದಲ್ಲಿ ಕಿನ್ನೆ ಬೃಹನ್ನರ ಮಹಾಸ್ವಾಮಿಗಳು, ಶಾಂತಮಲ ಶಿವಾಚಾರ್ಯರು, ಸಮಾನತೆ ಮತ್ತು ಭ್ರಾತೃತ್ವ, ನ್ಯಾಯ ಅನ್ನುವಂಥ 4 ಕಾಲಿನ ಮಂಚ ಅಥವಾ 4 ಕಾಲಿನ ಚೇರ್ ಅದು. ಈ ಒಂದು ಮೌಲ್ಯಗಳಿವು. ಈಗ ಸಂವಿಧಾನ ವಿರೋಧಿಗಳು ಹೇಳ್ತಾರೆ ಈ ದೇಶದ ಈ ಮೌಲ್ಯಗಳಿದವಲ್ಲ, ನಮ್ಮ ದೇಶದ ಅಲ್ಲ ಆಗ್ತದೆ, ನಮ್ಮ ದೇಶದ ಅಲ್ಲ. ಜಾತಿ ಇಲ್ಲದ ಭೀತಿ ಇಲ್ಲದ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡು ಕಟ್ಟದೆ, ಭೀತಿ ಇಲ್ಲದ ನಾಡು ಕಟ್ಟುತ್ತೇವ, ಜಾತಿ ಇಲ್ಲದ ಭೀತಿ ದೇವ ನಾವು ಕಟ್ಟುತ್ತೇವ, ನಾವು ಕಟ್ಟೆ ಕಟ್ಟುತ್ತೇವ, ಕಟ್ಟುತ್ತೇವ, ಈ ನಾಡು ಕಟ್ಟುತ್ತೇವ, ನಾವು ಮನಸ್ಸು ಕಟ್ಟುತ್ತೇವ ದೇವ.
ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಏಕತೆ ಮತ್ತು ಸಾರ್ವಭೌಮತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ವಿಧಾನಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ಇಸ್ವಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ, ಶಾಸನವಾಗಿ ಒಪ್ಪಿಕೊಂಡಿದ್ದೇವೆ. ಜೈ ಭೀಮ್. ಬಂಧುಗಳೇ, ಬರೆದುಕೊಟ್ಟಂತಹ ಸಂವಿಧಾನಕ್ಕೆ ನಾವು ಚಿರಋಣಿಯಾಗಿರುತ್ತೇವೆ ಅಂತ ಹೇಳ್ತಾ, ಈಗ ವೇದಿಕೆಗೆ ನಾವು ಸಂದೇಶ ಕೊಡುವುದೇನೆಂದರೆ, ನಾವು ಜಾಥಾದಲ್ಲಿ ಬರ್ತಕ್ಕಂಥದ್ದು ಎಲ್ಲರೂ ಉರುಪು ಒಂದೇ ಇತ್ತು, ಸಂವಿಧಾನವನ್ನು ಉಳಿಸೋಣ, ಬೆಳೆಸೋಣ ಮತ್ತು ರಕ್ಷಣೆ ಮಾಡೋಣ ಅಂತ. ಹಾಗಾಗಿ ನಮ್ಮ ಭಾರತ ದೇಶಕ್ಕೆ ಈ ಒಂದು ಸಂವಿಧಾನದ ಆತ್ಮ ಯಾವತ್ತಿಗೂ ಸಹಿತ ರೋಗ ರುಜಿನ ಬರಲಾರ್ದಾಗೆ ಅದರ ಒಂದು ಚರ್ಮ ಭಾಗಕ್ಕೂ ಸಹಿತ ನಾವು ಯಾವಾಗಲೂ ಭವಿಷ್ಯದ ಮುಂದೆ ನಾವು ತಲೆಬಾಗಬಾರ್ದು. ನಮ್ಮ ಶ್ರಮ ಮತ್ತು ಬುದ್ಧಿವಂತಿಕೆಯಲ್ಲಿ ಮಾತ್ರ ನಾವು ನಂಬಿಕೆ ಇರತಕ್ಕಂಥ ವ್ಯಕ್ತಿಗಳಾಗಿ ನಾವು ಸದಾ ಒಂದು ವೈಚಾರಿಕರಾಗಿ ಮತ್ತು ಮೂಢವಾಗಿರ್ತಕ್ಕಂಥ ಆಚರಣೆಯನ್ನು ಬಿಟ್ಟು ಮತ್ತು ವೈಚಾರಿಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡ್ತಾ ನಮ್ಮ ಮಕ್ಕಳಿಗೆ, ಮರಿಮೊಮ್ಮಕ್ಕಳಿಗೆ, ನಮ್ಮ ಜೀವನಕ್ಕೆ ಬಿಟ್ಟು ಹೋಗಿರ್ತಕ್ಕಂಥ ಅನೇಕ ದಾರ್ಶನಿಕರಿದ್ದಾರೆ. ಹಾಗಾಗಿ ನಮ್ಮ ವೈಚಾರಿಕ ಚಿಂತನೆಗಳನ್ನು ಮಾತ್ರ ನಾವು ಅನ್ವಯಿಸಬೇಕೇ ಹೊರತು ಕಾಲ್ಪನಿಕ ಕಥೆಗಳು, ಕಾಲ್ಪನಿಕ ವ್ಯಕ್ತಿಗಳನ್ನು ಬಿಡುವುದೇ ನಮ್ಮ ಒಂದು ಆದರ್ಶಪ್ರಾಯವಾಗಿರಬೇಕು ಅಂತ ಹೇಳ್ತಾ, ನಾವು ಬೇರೆ ಬೇರೆ ಸಮಯದಲ್ಲಿ ಬೇರೆ ರಾಯಚೂರು ನಗರದ ನವಯುಗ ಸ್ನಾತಕ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಸ್ನಾತಕ ಮತ್ತು ಸ್ನಾತಕೋತ್ತರ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವರಾದ ಎ ಚೆನ್ನಪ್ಪ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಈ ವೇಳೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಪ್ರಾಣೇಶ್ ಕುಲಕರ್ಣಿ ಅವರು ವಿಶೇಷ ಉಪನ್ಯಾಸ ನೀಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಕಾಲೇಜು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕಳ ಸ್ಮರಣಾರ್ಥವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸಿಂಧನೂರು ತಾಲೂಕಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿವಿಧ ರೀತಿಯ ಹಲವು ಸಸಿಗಳನ್ನು ನೆಡುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋವರ್ಸಿಯವರು, ಸಾಲು ಮರದ ತಿಮ್ಮಕ್ಕ ತನ್ನ ಇಡೀ ಜೀವನವನ್ನು ನಾಡಿನ ಪರಿಸರಕ್ಕಾಗಿ ಮುಡಿಪಾಗಿಟ್ಟು ಸುಮಾರು 8,000ಕ್ಕೂ ಹೆಚ್ಚು ಮರ ಗಿಡಗಳನ್ನು ನೆಟ್ಟು ಅವುಗಳನ್ನು ತನ್ನ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡಿ ನಮಗೆ ನೀಡಿ ಹೋಗಿದ್ದಾರೆ. ಅವರ ಸೇವೆಯ ಹಾದಿಯಲ್ಲಿ ಪರಿಸರ ಉಳಿಸಿ ಬೆಳೆಸುವ ಕೆಲಸಕ್ಕೆ ಯುವಕರು ಮುಂದಾಗಬೇಕು ಎಂದರು. ಸರ್ಕಾರದ ವತಿಯಿಂದ ಪ್ರಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5,000 ಮರಗಳು ನೆಡುವಂತಹ ಹಾಗೂ ಜಾಗೃತಿ ಕಾರ್ಯಕ್ರಮದ ಆದೇಶವನ್ನು ಹೊರಡಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಪ್ರಸ್ತುತದ ಆಧುನಿಕ ಯುಗದಲ್ಲಿ ಅಭಿವೃದ್ಧಿಯ ನೆಪದಲ್ಲಿ ದಿನನಿತ್ಯ ಸಾವಿರಾರು ಗಿಡ ಮರಗಳ ಮಾರಣ ಹೋಮ ನಡೆಯುತ್ತಿದೆ. ಪರಿಸರದ ನಾಶದಿಂದಾಗಿ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಿದ್ದು, ಇದರಿಂದ ಜನರ ಜೀವನಕ್ಕೆ ಅಪಾಯ ಸೃಷ್ಟಿಯಾಗುತ್ತಿದೆ. ಈ ಸುಂದರವಾದ ಪರಿಸರವನ್ನು ನಾವು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡುವಂತಹ ಕೆಲಸಕ್ಕೆ ಮುಂದಾಗಬೇಕು. ಸಾಲು ಮರದ ತಿಮ್ಮಕ್ಕ ನಮಗೆ ಮಾದರಿಯಾಗಬೇಕೆಂದು ತಿಳಿಸಿದರು. ಮೌನಾಚರಣೆಯನ್ನು ಸಲ್ಲಿಸಬೇಕು. ಮತ್ತೆ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಕೈಲಾದಷ್ಟು ಗಿಡಮರಗಳನ್ನು, ಸಸಿಗಳನ್ನು ನೆಡುವ ಮೂಲಕ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಆ ಮಹಾತಾಯಿಗೆ ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಸಿಂಧನೂರು ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಶರಣಪ್ಪ ಸರ್ ಬಂದಿದ್ದರೆ, ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತು ಪರಿಸರ ಕಾಳಜಿಯಿಂದಾಗಿಯೇ ಬಿಸಿಲಿನಾಡಿನಲ್ಲಿ ಹಸಿರು ನಾಡಲಿಕ್ಕೆ ದಿನನಿತ್ಯ ಪರಿಸರದ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ವನಸಿರಿ ಅಮರೇಗೌಡರು ಕೂಡ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದಿದ್ದಾರೆ. ನಿಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಕೆಆರ್ಎಸ್ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಾವಣ್ಣ ಪುಲ್ದಿನಿ ಅವರು ಕೂಡ ಈ ಜೊತೆಯಾಗಿದ್ದರೆ, ಅವ್ರಿಗೂ ಕೂಡ ಸ್ವಾಗತ. ಮತ್ತು ಕೆಆರ್ಎಸ್ ಪಕ್ಷದ
ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಸುಗಲ್ಪೇಟೆ ಅವರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಅವರು ಕೂಡ ಸ್ವಾಗತ ಮಾಡುತ್ತಾ, ಮತ್ತು ಅವರಿವರು ಏನಿದೆ ನಮ್ಮ ಪಕ್ಷದ ಮತ್ತು ಸ್ನೇಹಿತರು, ಇದು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ. ನಮ್ಮ ಸ್ನೇಹಿತ ಮಿತ್ರರು ಕೂಡ ಬಂದಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ, ಈ ವಿಚಾರವಾಗಿ ಪರಿಸರವಾದಿ ದಿನನಿತ್ಯದ ಪರಿಸರ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ವನಸಿರಿ ಅಮರೇಗೌಡರು ಕೂಡ ಒಂದೆರಡು ಮಾತಾಡಬೇಕಂತ ವಿನಂತಿ ಮಾಡ್ತೀನಿ. ಅದಕ್ಕಿಂತ ಪೂರ್ವದಲ್ಲೇ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡುವ ಮೂಲಕ ಆ ತಾಯಿಗೆ ನಾವು ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಈಗ 1 ನಿಮಿಷಗಳ ಕಾಲ ಮೌನಾಚರಣೆಗೆ ಹೋಗೋಣ. ಶುರು.